ಚಿತ್ರರಂಗದಲ್ಲಿ ಯಾವುದೇ ಆಗು ಹೋಗು ಅಥವಾ ಒಳ್ಳೆಯದು ಕೆಟ್ಟದು ಏನೇ ಆದರೂ ಎಲ್ಲರೂ ಕೂಡ ರಿಯಾಕ್ಟ್ ಮಾಡ್ತಾರೆ. ಈ ವಿಚಾರದಲ್ಲಿ ಎಲ್ಲರೂ ಅಂತ ಹೇಳಲ್ಲ, ಕೆಲವರು ರಿಯಾಕ್ಟ್ ಮಾಡಿದ್ದಾರೆ. ಬಹಳಷ್ಟು ಜನ ಇದಕ್ಕೆ ರಿಯಾಕ್ಟ್ ಮಾಡೋಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ಯಾಕೆ ಅನ್ನೋ ಅಂಥದ್ದು ಒಂದು ಏನಾಗುತ್ತೆ ಗೊತ್ತಾ, ರಿಯಾಕ್ಟ್ ಮಾಡದೇ ಇರೋಂಥ ಕೆಲಸ ಮಾಡಿಬಿಟ್ಟಿದ್ದಾರೆ ದರ್ಶನ್ ನನ್ನ ಪ್ರಕಾರ. ಇನ್ನೊಂದು ಸೀರೀಸ್ ಆಫ್ ಇಂಥದ್ದೇ ಮಾಡ್ಕೊಂಬಂದಿದ್ದಾರೆ ದರ್ಶನ್ ಪ್ಯಾಟರ್ನು. ಇವಾಗ ಅಯ್ಯೋ ಅಮಾಯಕ ಕಣ್ರಿ, ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡಿಬಿಟ್ಟ, ನಮ್ಮವ್ ನಂಗೆ ಅಲ್ಲ ಅನ್ನೋ ಅಂಥ ಹಿಸ್ಟ್ರಿನೇ ಇಟ್ಕೊಂಡಿಲ್ಲ ದರ್ಶನ್. ಯಾರ ಹತ್ರ ರ್ಯಾಪವನು ಚೆನ್ನಾಗಿ ಇಟ್ಕೊಂಡಿಲ್ಲ. ಎಲ್ಲರಿಗೂ ಒಂದಲ್ಲ ಒಂದು ಥರದಲ್ಲಿ ಎದಾಗಲ್ಲ ಅನ್ನೋ ಥರ ಮಾತಾಡೋದು, ನೀನೇನೋ ನನಗೆ ಆ ಲೆಕ್ಕ ನನಗೆ ಈ ಲೆಕ್ಕ ಅಂತ ಮಾತಾಡೋದು, ಇಂಥವನ್ನು ಮಾಡ್ಕೊಂಡು ಬಂದಾಗ ನಾವೇನಂತ ರಿಯಾಕ್ಟ್ ಮಾಡೋಣ ಅನ್ನೋ ಒಂದು ರಿಯಾಕ್ಷನ್ಸು. ಆಮೇಲೆ ಇವನು ಸಾಬ್ರಿ ನಮ್ಗೆ ಯಾಕೆ ಬೇಕು ಅನ್ನೋಂಥದ್ದು ಒಂದು. ಆಮೇಲೆ ನನ್ನ ಪ್ರಕಾರ ತುಂಬ ಜನ ನಾವುಗಳು ಅಂದರೆ ಇಂಡಸ್ಟ್ರಿನಲ್ಲಿ ನಾವುಗಳು ನೋಡ್ಕೊಂಡು ಬಂದಂಗೆ ದೇರ್ ಆಲ್ ಕಲ್ಚರ್ಡ್ ಪೀಪಲ್. ನಮಗೆ ಒಂದಿಷ್ಟು ಕಲ್ಚರ್ ಇದೆ, ನಮಗೊಂದಿಷ್ಟು ಪ್ರಾಬಬ್ಲಿ ಒಂಚೂರು ಮುಜುಗರ ಆಗುತ್ತೆ ಇದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ, ಈ ಥರ ಎಲ್ಲ ಮಾತಾಡೋಕ್ಕೆ, ಇದ್ರ ಬಗ್ಗೆ ರಿಯಾಕ್ಟು ಮಾಡೋಕ್ಕೆ. ಅವು ಏನು ಹೇಳಿದ್ರು ನಾವು ಅವರ ಮನೆ ರೇಣುಕಾಸ್ವಾಮಿ ಅವರ ಇದು ಆಗಬಾರ್ದಾಗಿತ್ತು, ಆಗಿಬಿಟ್ಟಿದೆ. ಆಮೇಲೆ ಅವರು ಮಾಡಿದಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಮತ್ತು ರೇಣುಕಾಸ್ವಾಮಿಯವರ ಕುಟುಂಬಕ್ಕೆ ಇದನ್ನು ಭರಿಸೋ ಶಕ್ತಿ ಕೊಡಲಿ ಅನ್ನೋದನ್ನು ರಿಯಾಕ್ಟ್ ಮಾಡೋದು ಬಿಟ್ಟರೆ ಇನ್ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಹೇಳಿ ಯಾರಾದ್ರೂ? ಇಷ್ಟೇ ಮಾಡಬೇಕೇ ಹೊರತು ಅನ್ಯಾಯ ಮಾಡಿದವ್ರಿಗೆ, ಇಂಥ ಹೇಯ ಕೃತ್ಯ ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಅಂತಲೇ ರಿಯಾಕ್ಟ್ ಮಾಡಬೇಕು. ಇನ್ನೇನು ರಿಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಂಗಂತ ಬಂದು ದರ್ಶನ್ ಪರ ನಿಂತ್ಕೊಳ್ಳೋ ಅಂಥದ್ದು ಅವರ ಮೌನವೇ ಸಮ್ಮತಿ. ನಾವು ಇದಕ್ಕೆ ರಿಯಾಕ್ಟ್ ಮಾಡೋದಿಲ್ಲ ಅಂತಂದರೆ ಅರ್ಥ ಇಷ್ಟೇ, ಮಾಡಿದವರೆಲ್ಲರೂ ರಿಯಾಕ್ಟ್ ಹೀಗೆ ಮಾಡಿದ್ದಾರೆ. ದಟ್ ಅನ್ಯಾಯ ಆಗಿದ್ದರೆ ಅದಕ್ಕೆ ನ್ಯಾಯ ಸಿಗಲಿ, ಯಾರು ಇದಕ್ಕೆ ಈ ಕೆಲಸ ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಅಂತಲೇ ಮಾತಾಡಿದ್ದಾರೆ ಹೊರತು ಅದರ ಅರ್ಥ ಮಾಡಿರೋರಿಗೆ ಶಿಕ್ಷೆ ಆಗಲಿ ಅಂತ. ಇವಾಗ ಯಾರು ಮಾಡಿದ್ದಾರೆ ಅವರು ಜೈಲಲ್ಲಿ ಇದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.